ಬಬಲಾದಿ. ಇದು ವಿಜಯಪುರ ಜಿಲ್ಲೆಯ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ. ಈ ಸ್ಥಳವು ಕೃಷ್ಣಾ ನದಿಯ ದಡದಲ್ಲಿದೆ. ಈ ಕ್ಷೇತ್ರವು ಕಾಲಜ್ಞಾನದಿಂದಲೇ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಬಬಲಿ ಎಂಬ ಗಿಡಗಳು ಹೇರಳವಾಗಿದ್ದರಿಂದ ಈ ಗ್ರಾಮಕ್ಕೆ ಕಾಲಾನಂತರ ಬಬಲಾದಿ ಎಂದು ಕರೆಯಲಾಯಿತು. ಇಲ್ಲಿನ ಸಂಕ್ಷಿಪ್ತ ವಿವರ ತಿಳಿಯುವುದಾದರೆ, ಮೊದಲು ದಟ್ಟಡವಿಯಲ್ಲಿ ಗೊಲ್ಲರು ಮತ್ತು ಬೇಟೆಗಾರರ ಉಪಟಳ ಅಧಿಕವಾಗಿದ್ದರಿಂದ ಆಗ ಲೋಕಜ್ಞಾನಿಗಳಾದ ಸಾರವಾಡದ ಚಿಕ್ಕಪ್ಪಯ್ಯನವರು ಬಬಲಾದಿಗೆ ಆಗಮಿಸಿ ಚಂದ್ರಗಿರಿಯ ಚಂದ್ರಮ್ಮ ತಾಯಿಯನ್ನು ಕರೆತಂದರು. ಅನಂತರ ಗೊಲ್ಲರನ್ನು ಸೆದೆಬಡಿದು ಇಲ್ಲಿಯೇ ಮಠವನ್ನು ಸ್ಥಾಪಿಸಿದರು ಮತ್ತು ಈಗಿರುವ ಗದ್ದಿಗೆಯ ಸ್ಥಳ ಹಾವು, ಮುಂಗುಸಿ, ಇಲಿ, ಬೆಕ್ಕು, ಆಡು, ತೋಳ, ಮೊಲ ಮತ್ತು ನಾಯಿಗಳು ಕೂಡಿ ಬದುಕಿದ್ದವು ಎನ್ನಲಾಗುವುದು. ಈ ಮಠದ ಪರಂಪರೆಯಲ್ಲಿ ಚಿಕ್ಕಪ್ಪಯ್ಯ ಸ್ವಾಮೀಜಿ ಬಳಿಕ ಸದಾಶಿವ ಮುತ್ಯ ಸೇರಿದಂತೆ ಇತರ 8 ಜನ ಸಿದ್ಧಿ ಪುರುಷರು ಬಂದು ನೆಲೆಸಿದ್ದರು. ಇವರು ಆಡಿದ ಮಾತು, ಹಾಕುವ ಶಾಪಗಳು ಎಂದಿಗೂ ಸುಳ್ಳಾಗುತ್ತಿರಲಿಲ್ಲ. ಇಲ್ಲಿ ಸುಮಾರು 400 ವರ್ಷಗಳ ಹಿಂದೆಯೇ ತ್ರಿಕಾಲ ಜ್ಞಾನದ ಬಗ್ಗೆ ಭವಿಷ್ಯ ಬರೆಯಲಾಯಿತು. ಈ ಸಿದ್ಧಿ ಪುರುಷರು ನುಡಿಯುವ ಭವಿಷ್ಯ ಕರಿಕಲ್ಲಿನ ಮೇಲೆ ಬಿಳಿಗೆರೆ ಹಾಕಿದಷ್ಟೇ ನಿಖರವಾಗಿರುತ್ತದೆ. ಹೇಗೆಂದರೆ, ಜಗತ್ತಿನಲ್ಲಿ ಘಟಿಸಬಹುದಾದ ದುರಂತ, ಮಳೆ, ಬೆಳೆ, ಪ್ರಳಯದ ಭವಿಷ್ಯವಾಣಿ ಗಮನಾರ್ಹವಾಗಿದೆ. ಇವರು ಮುಂಚಿತವಾಗಿ ನುಡಿದ ರೇಡಿಯೋ, ರೈಲು ಹಾಗೂ ಕೊರೋನಾದಂತಹ ಮಹಾಮಾರಿ ಕಾಯಿಲೆ, ಇನ್ನು ಅದೆಷ್ಟೋ ಭವಿಷ್ಯದ ಬಗ್ಗೆ ಮುನ್ಸೂಚನೆ ನೀಡಿದ್ದರು. ಈ ಕ್ಷೇತ್ರದಲ್ಲಿ ತೀರ್ಥ ಅಂದರೆ ಮದ್ಯಪಾನವನ್ನು ಗದ್ದುಗೆಗೆ ನೈವೇದ್ಯವಾಗಿ ಅರ್ಪಿಸುವರು. ಅದಕ್ಕೆ ಇಲ್ಲಿ ಒಂದು ಕಾರಣವಿದೆ. ಇಲ್ಲಿನ ಸಿದ್ಧಿ ಪುರುಷರು ತಮ್ಮ ಸಿದ್ಧಿಗಾಗಿ ಬಿಂದುವಿನ ಪ್ರಮಾಣದಲ್ಲಿ ಮದ್ಯವನ್ನು ಸೇವಿಸಿ ಸಾಧನೆಗೆ ಕುಳಿತುಕೊಳ್ಳುತ್ತಿದ್ದರು. ಇದನ್ನೇ ಪರಿಗಣಿಸಿದ ಭಕ್ತರು ಗದ್ದುಗೆಗೆ ತೀರ್ಥವನ್ನು ಅರ್ಪಿಸಲಾರಂಭಿಸಿದರು. ಇಲ್ಲಿ ಹಿಂದೆ ಬ್ರಿಟಿಷ್ ಅಧಿಕಾರಿಯೊಬ್ಬರು ಜಾತ್ರೆಯ ಸಮಯದಲ್ಲಿ ಮದ್ಯವನ್ನು ನಿಷೇಧಿಸಿದರು. ಆಗ ಸದಾಶಿವ ಅಜ್ಜನವರ ಕೃಪೆಯಿಂದ ಈ ಕ್ಷೇತ್ರದಲ್ಲಿ ಹರಿಯುವ ಕೃಷ್ಣಾ ನದಿಯನ್ನು ಸಂಪೂರ್ಣವಾಗಿ ಸಾರಾಯಿ ಹೊಳೆಯನ್ನೇ ಮಾಡಿದ್ದರೆಂದು ಹೇಳಿಬರುತ್ತದೆ. ಇಲ್ಲಿ ಜುಟ್ಟು ಇಲ್ಲದ ತೆಂಗಿನಕಾಯಿ ಒಡೆಯುವುದು ಸಾಮಾನ್ಯ. ಏಕೆಂದರೆ ಬಬಲಾದಿ ಮಠದವರ ಜುಟ್ಟು ಯಾರ ಕೈಗೂ ಸಿಕ್ಕಿಲ್ಲ ಎಂಬುದರ ಪ್ರತೀಕ ಇದಾಗಿದೆ. ಮತ್ತು ಸರ್ವಧರ್ಮ ಸಮನ್ವಯದ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯ ಅಮಾವಾಸ್ಯ ದಿನದಂದು ಬೃಹತ್ ಜಾತ್ರೆ ನಡೆಯುವುದು. ಇಲ್ಲಿ ಅಪಾರ ಭಕ್ತಗಣ ಮತ್ತು ಜಾನುವಾರುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರುವುದನ್ನು ಕಣ್ತುಂಬಿಕೊಳ್ಳಬಹುದು. ಇಂತಹ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮೊಂದಿಗೆ ಬರುವೆನು. ಅಲ್ಲಿವರೆಗೂ ನಮಸ್ಕಾರ.